ಗಣೇಶನ ಪೂಜೆಗೆ ನೀವು ಏನೇ ಅರ್ಪಿಸಿ, ಆದರೆ ಗರಿಕೆ ಅರ್ಪಿಸಲಿಲ್ಲ ಅಂದರೆ ಗಣೇಶನ ಪೂಜೆ ಕಂಪ್ಲೀಟ್ ಆಗೋದಿಲ್ಲ ಅಂತ ಹೇಳಲಾಗುತ್ತೆ. ಗಣೇಶನ ಆರಾಧನೆಯಲ್ಲಿ ಗರಿಕೆಗೆ ಯಾಕಷ್ಟು ಮಹತ್ವ ಅಂತ ತಿಳ್ಕೋಣ ಇಂದಿನ ವಿಡಿಯೋದಲ್ಲಿ. ದೇವಲೋಕದ ಹಾಡುಗಾರ್ತಿ ಶ್ರೀ ಗಣಪತಿಯನ್ನ ಮದುವೆಯಾಗಲು ಬಯಸ್ತಾಳೆ. ಆದರೆ ಗಣಪತಿ ಅದನ್ನು ತಿರಸ್ಕರಿಸ್ತಾನೆ. ಇದರಿಂದ ಕೋಪಗೊಂಡ ಅವಳು ಗಣೇಶನಿಗೆ ಶಾಪ ನೀಡ್ತಾಳೆ. ಇದರಿಂದ ಗಣೇಶನ ಮೈಯೆಲ್ಲ ಉರಿ ಆಗುತ್ತೆ. ಈ ಉರಿಯನ್ನ ಸಹಿಸಲಾಗದೆ ಒದ್ದಾಡ್ತಾ ಇರುವಾಗ ಗರಿಕೆಯನ್ನ ಗಣಪತಿಯ ತಲೆಯ ಮೇಲೆ ಇಟ್ಟಾಗ ಉರಿಯೆಲ್ಲ ಕಡಿಮೆ ಆಗುತ್ತೆ. ಅಂದಿನಿಂದ ಗಣಪತಿಗೆ ಗರಿಕೆ ಅಂದ್ರೆ ತುಂಬಾನೇ ಇಷ್ಟ. ದೇಹ ಉರಿ ಆಗ್ತಿದ್ರೆ ಗರಿಕೆಯ ಜ್ಯೂಸ್ ಕುಡಿದ್ರೆ ಕಡಿಮೆ ಆಗೋದು ಅಂತ ಆಯುರ್ವೇದದಲ್ಲೂ ಕೂಡ ಹೇಳ್ತಾರೆ. ಗರಿಕೆಯನ್ನ ಗಣೇಶನ ಮೂರ್ತಿ ಬಳಿ ಇಟ್ಟಾಗ ಆ ಮೂರ್ತಿಯ ದೈವ ಚೈತನ್ಯ ಹೆಚ್ಚಾಗುವುದು ಅಂತ ಹೇಳಲಾಗುವುದು. ನಾವು ಆರಾಧಿಸೋ ದೇವರ ಮೂರ್ತಿಗೆ ದೈವತ್ವವು ಹೆಚ್ಚಾಗಿ ಧನಾತ್ಮಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಆದ್ದರಿಂದ ದೇವರಿಗೆ ದೇವತೆಗಳ ತತ್ವವನ್ನ ಹೆಚ್ಚಿಸೋ ವಸ್ತುಗಳನ್ನ ಅರ್ಪಿಸಲಾಗುವುದು. ಗರಿಕೆಯಲ್ಲಿ ಗಣೇಶ ತತ್ವವನ್ನ ಹೆಚ್ಚಿಸೋ ಆಕರ್ಷಿಸೋ ಅಂಶವಿರೋದ್ರಿಂದ ಗರಿಕೆಯನ್ನ ಅರ್ಪಿಸಲಾಗುತ್ತೆ. ಹಾಗಾದ್ರೆ ಗರಿಕೆಯನ್ನ ಗಣಪತಿಗೆ ಎಷ್ಟು ಅರ್ಪಿಸಬೇಕು ಬನ್ನಿ ತಿಳ್ಕೋಣ. ನೀವು ಗಣಪತಿಗೆ ಗರಿಕೆಯನ್ನ ಅರ್ಪಿಸುವಾಗ 3, 5 ಅಥವಾ 7, 21 ಗರಿಕೆಯನ್ನ ಅರ್ಪಿಸಿದರೆ ಒಳ್ಳೆಯದು ಎಂದು ಹೇಳಲಾಗುವುದು. ನೀವು ಎಳೆಗರಿಕೆಯನ್ನ ಗಣಪನಿಗೆ ಅರ್ಪಿಸಬೇಕು. ಬಲತಿರೋ ಗರಿಕೆ ಹುಲ್ಲಿನಂತೆ ಇರುತ್ತೆ. ಆದ್ದರಿಂದ ಗಿಡ್ಡವಾದ ಎಳೆಗರಿಕೆಯನ್ನ ಬಳಸಲಾಗುವುದು. ಗರಿಕೆಯನ್ನ ಒಟ್ಟಿಗೆ ಕಟ್ಟಿ ದೇವರಿಗೆ ಅರ್ಪಿಸಲಾಗುವುದು. ದೂರ್ವೆಗಳನ್ನ ಒಟ್ಟಿಗೆ ಕಟ್ಟೋದ್ರಿಂದ ಗರಿಕೆಯ ಸುಗಂಧ ತುಂಬಾ ಸಮಯ ಉಳಿಯುತ್ತೆ. ನೀವು ಗರಿಕೆ ತುಂಬಾ ಸಮಯ ತಾಜಾವಾಗಿರಿಸಲು ನೀರಿನಲ್ಲಿ ಅದ್ದಿ ಬಳಸಿದ್ರೆ ಒಳ್ಳೆಯದು. ಇನ್ನು ನೀವು ಗಣಪತಿಯ ಮುಖ ಬಿಟ್ಟು ಇಡೀ ಮೈಯನ್ನ ಗರಿಕೆಯಿಂದ ಅಲಂಕರಿಸಬಹುದು. ಗರಿಕೆಯ ಸುವಾಸನೆ ಮೂರ್ತಿಯ ಸುತ್ತಲೂ ಹರಡುವುದು. ನೀವು ಗಣಪತಿಗೆ ಗರಿಕೆಯನ್ನು ಅರ್ಪಿಸಿದ್ರೆ ದಿನ ಬದಲಾಯಿಸೋ ಅಗತ್ಯವಿಲ್ಲ. 3 ದಿನಕ್ಕೊಮ್ಮೆ ಬದಲಾಯಿಸಿದ್ರೆ ಸಾಕು. ಹಾಗಾದ್ರೆ ಗಣೇಶನಿಗೆ ಗರಿಕೆಯನ್ನ ಬೆಸಸಂಖ್ಯೆಯಲ್ಲಿ ಬಳಸಲಿಕ್ಕೆ ಕಾರಣ ಏನು ತಿಳ್ಕೋಣ. ಬೆಸಸಂಖ್ಯೆಯಲ್ಲಿ ಶಕ್ತಿ ಹೆಚ್ಚು ಎಂದು ಹೇಳಲಾಗುವುದು. ಬೆಸಸಂಖ್ಯೆಯಲ್ಲಿ ಗರಿಕೆಯನ್ನ ಅರ್ಪಿಸೋದ್ರಿಂದ ಮೂರ್ತಿಯಲ್ಲಿ ಶಕ್ತಿ ಹೆಚ್ಚಾಗುತ್ತೆ. ಗಣಪನಿಗೆ ಹೆಚ್ಚಾಗಿ 21 ಗರಿಕೆಗಳನ್ನ ಅರ್ಪಿಸಲಾಗುತ್ತೆ. 21 ಅಂದರೆ ಸಂಖ್ಯಾಶಾಸ್ತ್ರ ಪ್ರಕಾರ ನೋಡೋದಾದ್ರೆ 2+1 3 ಸಂಖ್ಯೆ ಬರುತ್ತೆ. ಗಣಪತಿಯು 3 ಸಂಖ್ಯೆ ಸಂಬಂಧಿಸಿದ್ದಾಗಿದೆ. ಆದ್ದರಿಂದ ಬೆಸಸಂಖ್ಯೆಯಲ್ಲಿ ಗಣಪನಿಗೆ ಗರಿಕೆಯನ್ನ ಅರ್ಪಿಸಲಾಗುತ್ತೆ. ಅಂದಹಾಗೆ ಈ ವಿಚಾರಗಳ ಬಗ್ಗೆ ನಿಮಗೂ ಕೂಡ ಏನಾದರೂ ಗೊತ್ತಿತ್ತಾ? ಗರಿಕೆಯ ಬಗ್ಗೆ ನಿಮಗೆಷ್ಟು ಗೊತ್ತಿದೆ? ಎಲ್ಲವನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.